ರಾಜ್ಯಪಾಲರಿಗೆ ಅವಮಾನವನ್ನು ಮಾಡಿದ್ರ ಸರ್? ನಮ್ಮ ರಾಜ್ಯಪಾಲರು ಅಂತ ಇದಾರಲ್ಲ, ರಾಜ್ಯಪಾಲರು ಬರೀ ಬಿಜೆಪಿ ಅವ್ರಿಗೆ ಮಾತ್ರ ಸೀಮಿತನಾ? ನನ್ನ ಪ್ರಶ್ನೆ, ರಾಜ್ಯಪಾಲರು ಬರೀ ಬಿಜೆಪಿಗೆ ಮಾತ್ರ ಸೀಮಿತನಾ? ರಾಜ್ಯಪಾಲರು ಸರ್, ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನ ಹಳ್ಳ ಹಿಡಿಯಕ್ಕಂತಾನೆ ಇವರು ಹೆಸರು ಚೇಂಜ್ ಮಾಡಿ, ಮತ್ತೆ ಇನ್ನೊಂದು ವಿಚಾರ ಸರ್, ಈ ಕೂಲಿನ 90-10 ಅನುಪಾತದಲ್ಲಿ ಕೊಡ್ತಾ ಇದ್ದಿದ್ದು, ಇವತ್ತು 60-40 ಅನುಪಾತದಲ್ಲಿ ಯಾಕೆ ಕೊಡಬೇಕು? ನಮ್ಮ ರಾಜ್ಯ ಸರ್ಕಾರಕ್ಕೆ ಹೊರೆ ತರಬೇಕು, ಅದೇ ಉದ್ದೇಶ. ಎರಡನೇ ಉದ್ದೇಶ ಸರ್, ಇವರು ಈ ಕಾರ್ಯಕ್ರಮ ಬಡವರಿಗೆ ಬಗ್ಗರಿಗೆ ಒಳ್ಳೇದಾಗ್ತಾ ಇತ್ತು, 33% ಲೇಡೀಸ್ನ ತಗೊಳ್ಳೇಬೇಕಾಗಿತ್ತು ಅಂತ ಕಾಯ್ದೆ ಇದೆ. ಇವತ್ತು ಆ ಅಮೆಂಡ್ಮೆಂಟ್ನ ಇವರು ಮೈನಸ್ ಮಾಡಿದ್ದಾರೆ, ಅಂದ್ರೆ 33% ಇಲ್ಲ. ಇದಕ್ಕೆ ರಾಜ್ಯಪಾಲರು ಭಾಷಣ ಮುಗಿಸಿ ತೆರಳುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಚಿವರುಗಳು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು ನಡೆದುಕೊಂಡ ರೀತಿಯನ್ನು ತಾವು ಒಪ್ತೀರಾ? ನೀವು ಒಪ್ತೀರಾ ಅದನ್ನು? ಅವ್ರು ನಡೆದುಕೊಂಡ ರೀತಿಯ ರಾಜ್ಯಪಾಲರಿಗೆ ಗೇರವ್ ಹಾಕ್ಲಿಕ್ಕೆ ಹೋಗಿರುವಂಥದ್ದು. ರಾಜ್ಯಪಾಲರು ಸಾಂವಿಧಾನಿಕ ಸಂಸ್ಥೆಯ ಮುಖ್ಯಸ್ಥರು, ಆಯ್ತಾ, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್. ಅವರ ಮೇಲೆ ನಿಮ್ಮ ಶಾಸಕರುಗಳು ನಡೆದುಕೊಂಡ ರೀತಿಯನ್ನು ತಾವು ಒಪ್ತೀರಾ? ನಾವು ಹೋಗಿದ್ದು ಕ್ವಶನ್ ಮಾಡಕ್ಕೆ ಸರ್, ನಾವು ಹೋಗಿದ್ದು ಹೊಡೆಯಕ್ಕೆಲ್ಲ ಹೋಗಿದ್ದು, ನಾವು ಕ್ವಶನ್ ಮಾಡಕ್ ಹೋಗಿದ್ದು. ಆ ಕ್ವಶನ್ ಮಾಡ್ಬೇಕಾದ್ರೆ ಬಿಜೆಪಿಯವರು ಬಂದು ಬಿಜೆಪಿಯವರು ನಮ್ಮ ನಾಯಕರನ್ನ ಎಳೆದಾಡುವಂಥದ್ದು ಎಷ್ಟು ಸಮಂಜಸ ಅಂತ ನೀವು ಹೇಳಿ. ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಸರ್, ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್, ಕೇಳಿಸ್ಕೊಳ್ಳಿ. ರಾಜ್ಯಪಾಲರು ಈ ಭಾಷಣವನ್ನ ಓದಿದ್ರೆ ಇದೇ ರೈತ ವಿರೋಧಿ ಸರ್ಕಾರ ಎಂದು ಮೂರು ವಿಧೇಯಕಗಳನ್ನ ತಂದಿತ್ತು, ಅದು ಕೇಂದ್ರ ಸರ್ಕಾರ ಹಿಂಪಡೆದಿತ್ತು. ಈ ಭಾಷಣವೇನೇನಾದರೂ ರಾಜ್ಯಪಾಲರು ಓದಿದ್ರೆ ಇದು ಸರ್ಕಾರದ ವಿರೋಧಿ ಕಾರ್ಯಕ್ರಮ, ಇದು ಕೇಂದ್ರ ಸರ್ಕಾರದ ನಿರ್ಧಾರ, ಜನವಿರೋಧಿ ಕಾರ್ಯಕ್ರಮವಾಗಿ ಮಾಡಿದ್ದಾರೆ. ಇದು ಬಡವರಿಗೋಸ್ಕರ, ಶ್ರಮಿಕರಿಗೋಸ್ಕರ ಮಾಡುವಂತ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ತನ್ನ ಬಂಡವಾಳಿ ಶಾಹಿಗಳಿಗೋಸ್ಕರ, ಕಾರ್ಪೊರೇಟ್ ಕಂಪನಿಗಳು ಬಂಡವಾಳನ ಹೂಡಕ್ಕೋಸ್ಕರ ಮಾಡಿರೋದು ಅಂತ ಕೆಲಸಗಳನ್ನ ನಾವು ವಿರೋಧ ಮಾಡ್ತಾ ಇದೀವಿ. ಈ ಮನ್ರೇಗಾನ ರೀಪ್ಲೇಸ್ ಮಾಡಿ ರಾಮ್ಜಿ ಮಾಡಿದಾರ ಸರ್, ಅದನ್ನ ನಾವು ಖಂಡಿತವಾಗಿ ಕೇಂದ್ರ ಸರ್ಕಾರ ಹಿಂಪಡೆಯುವಂತೆ ನಾವು ಮಾಡೇ ಮಾಡ್ತೀವಿ. BK ಹರಿಪ್ರಸಾದ್ ನಡ್ಕೊಂಡ ರೀತಿಯನ್ನ ಅವರು ಗೂಂಡಾ ರೀತಿ ನಡ್ಕೊಂಡ್ರು, ಕೊತ್ವಾಲ್ ರಾಮಚಂದ್ರನ್ ರೀತಿ ನಡ್ಕೊಂಡ್ರು ಅಂತ ಹೇಳಿದ್ರು. ಮತ್ತು BK ಹರಿಪ್ರಸಾದ್ ಅವರು ರಾಜ್ಯಪಾಲರು ನಡೆದುಕೊಂಡು ಹೋಗುವ ತಡೆಗಟ್ಟಲಿಕ್ಕೆ ಹೋಗಿ ಅವ್ರನ್ನ ಅಡ್ಡಗಟ್ಟಲಿಕ್ಕೆ ಹೋಗಿದ್ದು ಸರಿಯಾ? ಅವ್ರನ್ನ ಬಟ್ಟೆ ಹರಿದಂತವ್ರು ಯಾರು ಹಾಗಾದ್ರೆ? ಸರ್, BK ಹರಿಪ್ರಸಾದ್ಗೆ ಬಿಜೆಪಿ ಎಲ್ಲ ಕಾಲ್ ದೂಸಿ ಇವರು. ಇವತ್ತು ಕೂಡ ಹೇಳ್ತೀರಿ, ಅವ್ರ ಹತ್ರ ತಾಕೋತು ದಮ್ಮಿದ್ರೆ ಈ ಯಡಿಯೂರಪ್ಪ ತರ ಮನ್ಸಿ ಕರ್ಕೊಂಡು ಮಳಿಸ್ಬಿಟ್ಟು ಸೀಟ್ಕೊರ ಅವ್ರು ನಮ್ಮ ಪಕ್ಷದಲ್ಲಿಲ್ಲ. ನಮ್ಮ ಪಕ್ಷ ಏನೋ ಡೆಮಾಕ್ರಸಿಯಲ್ಲಿ ಕೆಲಸ ಮಾಡೋರು. ಇದು ಬಿಜೆಪಿ ಆ ದಿನಗಳು ಕೊತ್ವಾಲ್ ಶಿಶಿನ ಇನ್ನ ದಿನ ಮುಗ್ದಿಲ್ಲ, ಮಂಚಿಗಳ ಕರ್ಕೊಂಡು ಹೋಗಿಲ್ಲ ನಾವು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ ಏರ್ಪಟ್ಟಿದೆಯಾ? ಕರ್ನಾಟಕದಲ್ಲಿ ಇನ್ನ ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್ ರೀತಿ ಇನ್ನ ರಾಜ್ಯ ಸರ್ಕಾರ ಮತ್ತು ಆ ರಾಜ್ಯಪಾಲರ ನಡುವಿನ ರೀತಿಯಲ್ಲಿ ಬಿಕ್ಕಟ್ಟು ಎದುರಾಗುತ್ತಾ? ನೋಡಿ ಚಿದಾನಂದ್ ಅವರೇ, ಈ ಎಲ್ಲ ಘಟನೆಗಳು ತಾವೇನು ಹೇಳಿದ್ರಿ, ಇವಾಗ ರಾಜ್ಯಪಾಲರು ಒಂದು ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ರಾಜ್ಯ ಸರ್ಕಾರ, ಒಕ್ಕೂಟ ಸರ್ಕಾರದಲ್ಲಿ ಏನು ನಿರ್ಧಾರ ಬಂದಿದೆ ಮನ್ರೇಗಾ ಅಂತಕ್ಕಂಥ ವಿಚಾರವನ್ನ, ಅದನ್ನ ವಿರೋಧಿಸಿ ರಾಜ್ಯ ಸರ್ಕಾರ ಕೆಲವೆಲ್ಲ ಅಂಶಗಳನ್ನ ಅಡಕ ಮಾಡಿದೆ ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿ. ಆದರೆ ಇದನ್ನ ರಾಜ್ಯಪಾಲರು ಓದಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಕೆಡುಕೇನು, ಇವತ್ತು ಮನ್ರೇಗಾ ಅಂತಕ್ಕಂಥ ಹೆಸರನ್ನ, ಗಾಂಧೀಜಿ ಅವರ ಹೆಸರು ಇರ್ತಕ್ಕಂಥ ಏಕೈಕ ಯೋಜನೆ, ಅದನ್ನ ರಾಮ್ಜಿ ಅಂತ ಹೇಳಿ ತರ್ತಾರೆ. ತಂದಿದ್ದಾರೆ, ಕೆಲವು ಸುಧಾರಣೆಗಳನ್ನ ಮಾಡಿದ್ದಾರೆ. ಏನು ಟ್ರಾನ್ಸ್ಪರೆನ್ಸಿ ತರಬೇಕು, ಫೈನಾನ್ಷಿಯಲಿ, ಅದನ್ನೆಲ್ಲ ನಾವು ಒಪ್ತೀವಿ. ಆದರೆ 60-40 ರೇಷಿಯೋವನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಪಕ್ಷಾತೀತವಾಗಿ ಹೇಳ್ತೀನಿ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಗ್ಯಾರಂಟಿ ಭಾಗ್ಯಗಳನ್ನು ಕೊಟ್ಟು ಫೈನಾನ್ಷಿಯಲ್ ಬರ್ಡನ್ ರಾಜ್ಯದ ಮೇಲೆ ಆಗಿದೆ. 60% ಮತ್ತೆ 40% ರೇಷಿಯೋನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಮನ್ರೇಗಾ ಅಂತಕ್ಕಂಥದ್ದನ್ನ ಬದಲಾವಣೆ ಮಾಡ್ಬೇಕಾದ್ರೆ ಆಯಾ ರಾಜ್ಯಗಳನ್ನ ಕನ್ಸಲ್ಟ್ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಏಕಾಏಕಿ ಮೊದಲು 100% ಫಂಡನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಆದರೆ ಇವತ್ತು 60% ಕೇಂದ್ರ ಕೊಡ್ತಾರಂತೆ, 40% ರಾಜ್ಯದ ಮೇಲೆ ಭಾರ ಬಿದ್ದಿದೆ. ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ, ಯಾಕಂದ್ರೆ ಅವರು ಆಡಳಿತಕ್ಕೆ ವಹಿಸ್ಕೊಂಡಾಗಿಂದ ಫೈನಾನ್ಷಿಯಲ್ ಏನು ಸ್ಕೀಮ್ ಭಾಗ್ಯಗಳನ್ನು ಕೊಟ್ಟು ಆರ್ಥಿಕ ಸ್ಥಿತಿ ಸ್ವಲ್ಪ ಕುಂಠಿತ ಆಗಿದೆ ರಾಜ್ಯದ ಮೇಲೆ. ಆದರೆ ಕಾಂಗ್ರೆಸ್ನವರು ಅದನ್ನು ಸರಿ ಮಾಡ್ಕೋಬೇಕಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಇನ್ನೊಂದು ಎಲ್ಲ ಆಗಿದೆ. ಈಗ 6,500 ಕೋಟಿ ರೂಪಾಯಿ ರಾಜ್ಯದ ಮೇಲೆ ಹೆಚ್ಚುವರಿ ಹೊರೆ ಬೀಳ್ತದೆ ಮನ್ರೇಗಾದಿಂದ.
ಮತ್ತೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ, ರಾಜ್ಯ ಸರ್ಕಾರ ಹಣ ಕೊಡದೆ ಹೋದ್ರೆ ನಾವು ಕೊಡಲ್ಲ ಅಂತಾರೆ. ಮಧ್ಯದಲ್ಲಿ ಬಲಿಪಶು ಆಗ್ತಾ ಇರೋದು ಯಾರು? ನಮ್ಮ ಬಡವರು. ಕೆಲವೊಂದು ಕಡೆ ಈ ಯೋಜನೆಯಿಂದ ಬನ್ನಿ ಬ್ರದರ್, ಈ ಯೋಜನೆಯಿಂದ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಕಿತ್ತಾಟ ಈಗ ಮೊದಲೆಷ್ಟಿತ್ತು 92.4% ನೀವು ಕೊಡ್ತಿದ್ರಿ, ಉಳಿದಿದ್ದ ಪರ್ಸೆಂಟೇಜ್ ಸಮಥಿಂಗು 8% ಕೊಡ್ತಾ ಇದ್ರಿ. ಈಗ ನೀವು 40% ಕೊಡೋದ್ರಿಂದ GSTಯನ್ನು ತೆಗೆದುಕೊಳ್ತೀರಾ. ನಮ್ಮ ರಾಜ್ಯದಿಂದ ₹1 ತೆಗೆದುಕೊಂಡ್ರೆ ನಮಗೆ ಕೊಡ್ತಕ್ಕಂಥ ಎಷ್ಟು ಹೇಳಿ 13 ಪೈಸೆ. ನೀವು ಯಾವ UP ಮಾಡೆಲ್, ಗುಜರಾತ್ ಮಾಡೆಲ್ ಅಂತ ಹೇಳ್ತೀರಾ, ಅವರೆಲ್ಲ ಮಾಡೆಲ್ಗಳೆಲ್ಲ ದಕ್ಷಿಣ ಭಾರತದ ಏನು GSTಯ ಪಾಲು ಅಲ್ಲಿಗೆ ಹೋಗ್ತದೆ. ಅದು ಜನಸಂಖ್ಯೆ ಆಧಾರದ ಮೇಲೆ. ನಾವು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿದ್ವಿ, ಅವರು ಜಾಸ್ತಿ ಮಾಡಿದ್ರು ಅಂತ ಇವರ ಆರೋಪಗಳು ಇರ್ತಕ್ಕಂಥದ್ದು. ಇದನ್ನು ನೀವು ಒಪ್ತೀರಾ? ಸರ್, ಮೊದಲನೇದಾಗಿ 2005ರಲ್ಲಿ ಮನ್ರೇಗಾದ ತಗೊಬಂದು ಜಾರಿ ಬಂದಾಗ ಏನಂತ ಇದ್ದಿದ್ದಂಥದ್ದು 100 ದಿನದ ಕೂಲಿಗಾಗಿ ಇರೋಂಥದ್ದಂತ. ಮತ್ತು ಇದೆಷ್ಟಿತ್ತು ವೇತನಗಳೆಷ್ಟಿತ್ತು 170ಕ್ಕಿಂತ ಇರೋಂಥದ್ದು. ಇವಾಗ ಏನು ಮಾಡ್ತಾ ಇರೋವಂಥದ್ದು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಗೆ ಮಾಡಿರೋವಂಥದ್ದು ಒಂದು. ಆಮೇಲೆ ಇವಾಗ ಯಾಕೆ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಇಡೀ ಕರ್ನಾಟಕದಲ್ಲಿ ಆಳಂದ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಮಾರು 124 ಕೋಟಿ ಅವ್ಯವಹಾರ ಆಗಿದೆ ಅಂತ 3,555 ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದಾಗ ಇದೇ CAG ರಿಪೋರ್ಟ್ ಹೇಳುತ್ತೆ ಇದನ್ನ ರಿಕವರಿ ಮಾಡಿ ಅಂತ. ಏನು 124 ಕೋಟಿ ರಿಕವರಿ ಮಾಡ್ಬೇಕನ್ನಿತ್ತು, ಸರ್ಕಾರ ರಿಕವರಿ ಮಾಡಿದ್ದು ಬರೀ 2 ಕೋಟಿ. ಈ ಥರದ್ದು ಏನು ಲೂಪ್ ಹೋಲ್ಸ್ ಇದೆ ಅದನ್ನ ರೆಕ್ಟಿಫೈ ಮಾಡಿ ಇವಾಗ ಹೊಸದಾಗಿ ತಂದಿರೋಂಥದ್ದು. ಮತ್ತೆ ಯಾವ ಗ್ರಾಮಗಳಿಗೆ ಯಾವ ಕೆಲಸಗಳನ್ನ ಆ ಗ್ರಾಮ ಸಭೆ ಆ ಒಂದು ಪಂಚಾಯಿತಿ ನಿರ್ಧಾರ ಮಾಡಬೇಕಾಗಿರೋಂಥದ್ದು ಅದು ಇವತ್ತಿಗೂ ಇದೆ. ಆಮೇಲೆ ಮೊದಲು ನಡೀತಾ ಇದ್ದಂಥದ್ದು ಸರ್, ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು ಆಳಂದದಲ್ಲಿ. ಏನಂದ್ರೆ ಪುರುಷರು ಯಂಗ್ಸ್ರ ವೇಷ ಹಾಕೊಂಡು ಫೋಟೋ ಹಿಡಿದಂಥದ್ದು. ಅಂದ್ರೆ ಇಲ್ಲಿ ಎಲ್ಲೆಲ್ಲಿ ಮೋಸ ಆಗ್ತಾ ಇತ್ತು, ಆ ಕರಪ್ಷನ್ ಆಗ್ತಾ ಇತ್ತು, ಆ ಕರಪ್ಷನ್ ಆ ಲೂಪ್ ಹೋಲ್ಸ್ ನ ತಡೆಗಟ್ಟಕ್ಕೆ ಇದು ರೆಕ್ಟಿಫಿಕೇಶನ್ ಆಗಿದಂಥದ್ದು. ಆಮೇಲೆ ಇವತ್ತು ಮುಂದೆ ಮೊದಲು ಯಾವಾಗ ಪೇಮೆಂಟ್ ಆಗ್ತಾ ಇತ್ತು ಅಂದ್ರೆ 1 ತಿಂಗಳಿಗೋ 2 ತಿಂಗಳಿಗೋ, ಇವತ್ತು ವಿತ್ GPS BM ಗತಿಶಕ್ತಿ ಯೋಜನೆ ಮತ್ತು GPS ಟೆಕ್ನಾಲಜಿಯಿಂದ ಯಾರು ಕೂಲಿ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ 1 ವಾರದಲ್ಲಿ ಡೈರೆಕ್ಟ್ DPT ಟ್ರಾನ್ಸ್ಫರ್ ಮುಖಾಂತರ ಇದಾಗುವಂಥದ್ದು. ಇದನ್ನೆಲ್ಲ ಹೊರತುಪಡಿಸಿ ಒಳ್ಳೆಯದು ಬಡವರಿಗೆ ಆಗ್ಬೇಕಾಗಿದ್ದಾಗ ಇವ್ರಿಗೇನಂದ್ರೆ ಇವ್ರ ಸರ್ಕಾರದ ದೃಷ್ಟಿ ಇರುತ್ತೆ, ತಮ್ಮ ಒಂದು ಗ್ರಾಮ ಸ್ವರಾಜ್ಯವಾಗಿ ಮಾಡ್ಬೇಕನ್ನೋದು. ಆದ್ರೆ ಇವರು ಲಾಸ್ಟ್ 20 ವರ್ಷದಲ್ಲಿ ಏನ್ ಮಾಡಿದ್ದಾರೆ, ಬರೀ ಕರಪ್ಷನ್ ನುಂಗಿ ನೀರು ಕುಡಿದಿರೋಂಥದ್ದು. ನೀವು ಸತ್ಯ ಹರಿಶ್ಚಂದ್ರ ಅಲ್ಲ, ನಿಮ್ಮ ಸರ್ಕಾರಗಳಲ್ಲೂ ಹೈಯೆಸ್ಟ್ ಕರಪ್ಷನ್ ಆಗಿದೆ. ಎಸ್ ಸರ್, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಅಭಿಪ್ರಾಯವನ್ನು ಕೇಳಬೇಕು. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನು ಕೇಳದೆ ಯಾವುದೋ ಒಂದು ಮಸೂದೆಯನ್ನು, ಯಾಕಂದರೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಯೋಜನೆ. ಇವತ್ತು ಈ ದೇಶದಲ್ಲಿ ಏನಾದರೂ ಕೂಲಿಗಾಗಿ ಕಾಳು ಯೋಜನೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಆಗಿರ್ತಕ್ಕಂಥದ್ದು, ಇದು ಕೋವಿಡ್ ಅಂತ ಸಂಕಷ್ಟ ಕಾಲದಲ್ಲಿ ಕೋಟ್ಯಾಂತರ ಜನರಿಗೆ ಕೆಲಸವನ್ನು ಕೊಟ್ಟು ಊಟವನ್ನು ಕೊಟ್ಟಂಥ ಯೋಜನೆ ಆಯಿತಾ. ಗಾಂಧೀಜಿಯವರು ಏನು ಹೇಳಿದ್ರು, ಗ್ರಾಮಗಳು ಉದ್ಧಾರ ಆದರೆ ಮಾತ್ರ ದೇಶ ಉದ್ಧಾರ ಅಂತ. ಹೌದಲ್ವಾ? 0 to ಮೇಲ್ಮಟ್ಟಕ್ಕೆ ಹೋಗ್ಬೇಕಲ್ವಾ? ಆದರೆ ಒಕ್ಕೂಟ ವ್ಯವಸ್ಥೆಗೆ ಬೆಲೆ ಕೊಟ್ಟಿಲ್ಲ. ಏಕಾಏಕಿ ಈ ನಿರ್ಧಾರ ತೆಗೆದುಕೊಳ್ಳುವ ಮುಖಾಂತರ ಎಲ್ಲೊಂದು ಕಡೆ ಕಾರ್ಪೊರೇಟ್ ವಲಯದ ಪರವಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಬಂದಿರುವಂಥದ್ದು. ದೇಶಕ್ಕೆ ಅನ್ನ ಹಾಕೋ ರೈತನ ಮನ್ರೇಗಾ ನರೇಗಾ ಅಂತ ಒಂದು ಸ್ಕೀಮ್ ತಂದು ಕೂಲಿ ಕೆಲಸಕ್ಕೆ ಕಳಿಸಿರೋಂಥ ಪಾಪ ಈ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅಲ್ವಾ? ರೈತರನ್ನ ಕೂಲಿ ಆಳುಗಳು ಕೈಗೆ ಹೌದು ತಗೊಳ್ಳಿ ನಾಚಿಕೆ ಬೇಕಿಂತ ಕೇಳಬೇಕು. ಕೂಲಿ ಕಾರ್ಮಿಕರಿಗೆ ಮನ್ರೇಗಾ ಅಂತ ಅವ್ರು ಹೇಳ್ತಾ ಇದಾರಲ್ಲ, ರೈತರಿಗೆ ಕೆಲಸ ಇಲ್ದಾಗೆ ಕೆಲಸ ಕೊಟ್ಟು ಹಣ ಕೊಟ್ಟು ಊಟ ಕೊಟ್ಟಿರುವಂತ ಯೋಜನೆ. ಇವತ್ತು ಗಾಂಧೀಜಿ ಅವರು ಇವರು ಸುಳ್ಳು ಹೇಳ್ತಾ ಇರೋದು ನೋಡಿ, ಆ ಕಡೆ ತಿರುಗಿಬಿಟ್ಟವರಲ್ಲಿ. ಅನ್ನ ಹಾಕೋ ರೈತನಿಗೆ ಅವನಿಗೆ ಬೇಕಾದ್ದು ಕೊಡ್ದಿರ ಕೂಲಿ ಮಾಡೋ ಮಟ್ಟಕ್ಕೆ ತಂದು ನಿಲ್ಸಿರೋ ಪಾಪ ಮಾಡೋದು ಕಾಂಗ್ರೆಸ್ ಪಾರ್ಟಿ. ಆ ಎಷ್ಟರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯೋದಕ್ಕೆ ಮನ್ರೇಗಾ ಅಂತ ಸ್ಕೀಮ್ ತಂದಿರೋದು ಸರ್. ಇವ್ರು ಮಾಡಿರೋದೆಲ್ಲ ಅಪಪ್ರಚಾರ ಸರ್. ಇದು ಕೇಂದ್ರದಲ್ಲಿ ಯಾವುದೇ ಹೊಸ ಯೋಜನೆ ತಂದ್ರೂ ಕೂಡ ಸದನದಲ್ಲಿ ರಾಜ್ಯದವ್ರಿಗೆ ಹೊಟ್ಟೆ ಉರಿಯುತ್ತೆ. ಕಾಂಗ್ರೆಸ್ ಅವ್ರಿಗೆ ಯಾಕೆ ನನಗೆ ಹೇಳಿ. ಅದು ಫಸ್ಟ್ ಒಂದು. ಎರಡನೇದು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವಾಗಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರೂ ಒಂದು ಚಿಂತೆ ಇದೆಯಾ? ಬರೀ ನರೇಗಾ ಯೋಜನೆ, ಇದು ಅದು, ಬೆಲೆ ಏರಿಕೆ ಎಲ್ಲ ಅದೇ ಬಿಟ್ಟು ಸದನದಲ್ಲಿ ಜನಸಾಮಾನ್ಯರ ಬಗ್ಗೆ ಚಿಂತೆ ಇಲ್ಲ. ಅವ್ರಿಗೆ ಬರೀ ಕೇಂದ್ರದ ಮೇಲೆ ಗೂಬೆ ಕೂರ್ಸೋದಂತೆ ಕೆಲಸ ಆಗೋಗಿದೆ. ಪಾಪ ನೋಡಿ, ನೊಂದು ಜೀವ. UPC ರಾಮ್ಜಿ ಅನ್ನೋದು
ಕಾಂಗ್ರೆಸ್ನವ್ರಿಗೆ ಏನೂ ಗೊತ್ತಿಲ್ಲ ಅವರಿಗೆ ಒಂಥರ ದಡ್ಡನ ಮಕ್ಕಳು ಅವ್ರು ಒಂಥರ VPG ರಾಮ್ಜಿ ಅನ್ನೋದು ಇವನಿಗೆ ಗೊತ್ತಿಲ್ಲ. ಯಾರಿಗೆ ಹೇಳಿ? ರಾಹುಲ್ ಗಾಂಧಿಗೆ ಏನು ಅಂತ ಕೇಳ್ತಾನೆ ಕ್ವಶನ್. VPG ರಾಮ್ಜಿ ಅಂದ್ರೆ ಏನು ಅಂತ. ನರೇಗಾ ಯೋಜನೆ 90% ಕೊಡ್ತಾ ಇದ್ವಲ್ಲ, ನೀರು ಕುಡಿತಾ ಇದ್ರು, ನುಂಗಿ ನೀರು ಕುಡಿತಾ ಇದ್ರು 60 ವರ್ಷದಿಂದ. ಅವರಿಗೆ ಇನ್ನೇನು ಕೊಡೋಕ್ಕಾಗುತ್ತೆ? ಅದನ್ನ ನುಂಗಿ ನೀರು ಕುಡಿಬಾರ್ದು, ಬರೀ ನೀರು ಕುಡಿಬೇಕಂತ ತಂದಿರ. ನುಂಗಿ ನೀರು ಕುಡಿಯೋದಂತಲ್ಲ, 60-40 ಮಾಡಿರೋದು ಅದು ಕರೆಕ್ಟ್ ಆಗಿದೆ. ಅದು ನುಂಗಿರೋದಲ್ಲ, ಕೊಡ್ಲಿ, ನುಂಗಿ ಕೊಡ್ಲಿ. ವಿಕಸಿತ ಭಾರತದ ಏನು VB ರಾಮ್ಜಿ ಏನು ಆಕ್ಟ್ ಇದೆ, ಇದರ ಏನೇ ಇದನ್ನು ನಾನು ಗ್ರಾಮದ ಹಳ್ಳಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಹೋಗಿ ಇದರ ತತ್ವಗಳನ್ನು ನಾವು ಮುಟ್ಟಿಸ್ತೀವಿ. ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ 15 ದಿನಕ್ಕೆ ಬಂದಂತ ಬಿಲ್ಲು ಈಗ 7 ಡೇಸ್ ಬರ್ತಾ ಇದೆ. 36,000 ಕೋಟಿ ಇದ್ದಂತಹ ಏನು ಬಜೆಟ್ 86,000ಕ್ಕೆ ತಲುಪಿದೆ. ಈ ಒಂದೇ ವರ್ಷದಲ್ಲಿ 2 ಸೇರಿಗೆ 2,15,000 ಕೋಟಿ ತನಕ ಬಜೆಟ್ ಇಟ್ಟಿದ್ದಾರೆ. ಅದು ಅಲ್ಲದೆ ಈ ಒಂದು ಗ್ರಾಮದ ಹಳ್ಳಿಯವರಿಗೆ ಯಾವ ರಾಮರಾಜ್ಯದ ಕನಸು, ಗಾಂಧೀಜಿಯವರ ಕನಸು ನನಸಾಗುವುದು ಇವರಿಗೆ ಇಷ್ಟ ಇಲ್ಲ. ಮಾತೆತ್ತಿದ್ರೆ ನೋಡಿ, ನಾವು ಹೇಳುದು ಮನಮೋಹನ್ ಸಿಂಗ್ ಹೇಳಿದ್ದಾರೆ, ಇದರಲ್ಲಿ ಯಾವ ತರ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀವು ಮಾಧ್ಯಮದಲ್ಲಿ ಇದ್ರೆ ನಿಮಗೂ ಗೊತ್ತಿದೆ. ನಾನು ಹೇಳುದಷ್ಟೇ ನೋಡಿ, ಗ್ರಾಮ ರಾಜ್ಯವನ್ನು ಏನಿದೆ, ಸ್ವರಾಜ್ಯವನ್ನು, ರಾಮರಾಜ್ಯದ ಕನಸು ಗಾಂಧೀಜಿ ಏನು ಕಂಡಿದ್ದಾರೆ. ಇವತ್ತು ಒಂದು ಮಾತು ಇಲ್ಲಿ ಕೊನೆಯದಾಗಿ ಹೇಳಲೇಬೇಕು ನಾನು. ಜವಾಹರ್ಲಾಲ್ ನೆಹರು ಮತ್ತೆ ಇಂದಿರಾ ಗಾಂಧಿಯವರ ಎಲ್ಲ ಸಂಘ ಸಂಸ್ಥೆಗಳಿಗೆ 415 ಹೆಸರುಗಳನ್ನು ಇಟ್ಟಿದ್ದಾರೆ. ಎಲ್ಲಾದ್ರೂ ಗಾಂಧೀಜಿ ಹೆಸರು ಇಟ್ಟಿದಾರ? ಬೇಡ, ಬೇರೆ ಕೇಳಬೇಡ. ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಇಟ್ಟಿದ್ದೀರಾ, ಎಲ್ಲರೂ ಗಾಂಧೀಜಿ ಕ್ಯಾಂಟೀನ್ ಅಂತ ಇಟ್ಟಿದ್ದೀರಾ? ಗಾಂಧೀಜಿಯವರು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದವರು ಬಿಟ್ಟು ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸಿಕೊಂಡಿದ್ದೀವಿ ನಾವು. ಯಾವತ್ತಿದ್ರೂ ಈ ಸರ್ಕಾರ ಲೂಟಿ ಸರ್ಕಾರ. ಸಂವಿಧಾನಕ್ಕೆ ನಾವು ಎಷ್ಟು ಮರ್ಯಾದೆ ಕೊಡ್ತೀವೋ, ಗವರ್ನರ್ ಎಷ್ಟು ಮರ್ಯಾದೆ ಕೊಡ್ತೀವೋ ಅದೇ ರೀತಿ ನಮ್ಮ CMಗೂ ಕೂಡ ಮರ್ಯಾದೆ ಕೊಡಬೇಕಾಗಿತ್ತು. 6 ಗಂಟೆ ಪ್ರಾಸಿಕ್ಯೂಷನ್ ಮಾಡಿ ಅಂತ ಕೊಟ್ಟಿರೋದು ಇವರೇ, ತಪ್ಪಲ್ವಾ? ಇವಾಗ 100 ಸಾಲು ಅವರು ಏನು ಓದಿರನೆ ಮನ್ರೇಗಾವನ್ನ ಜನರಿಗೆ ತಲುಪ್ಸಕ್ ಕೊಟ್ಟಿದ್ರ ಅಥವಾ ರಾಜಕೀಯ ಮಾಡಕ್ ಕೊಟ್ಟಿದ್ದೀರಾ? ಸರ್, ಜನಕ್ಕೆ ತಲುಪ್ಸಕ್ ಹೋಗಿರೋ, ಜನಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಇವಾಗ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರೋದು. ಏನಕ್ಕಾದ್ರೆ ಇವಾಗ BJP ಅವ್ರಿಗೆ ಗೊತ್ತಿದೆ ಇದು ಏನು ಅನುಕೂಲ ಇದು ಆಗ್ತದೆ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಕರ್ನಾಟಕ ಸ್ಟೇಟಿಗೆ 6,00,000 ಕೋಟಿ ಅನ್ಯಾಯ ಆಗ್ತಿದೆ. ಮತ್ತೆ GST ಹಣ ಬರ್ತಾ ಇಲ್ಲ. ಇವತ್ತು ಅದು ಇವಾಗ ಎಷ್ಟು MP ಗಳಿದ್ದಾರೆ ಇವತ್ತು GST ಹಣ ತಗೊಂಡ್ ಬರೋಕ್ಕೆ ಇವರು ನೈತಿಕತೆ ಇಲ್ಲ. ಇವರು ನಮ್ಮ ಹಣಗಳೆಲ್ಲ ಬೇರೆ ಡಿಸ್ಟ್ರಿಕ್ಟ್ ಬೇರೆ ಸ್ಟೇಟ್ಗಳಲ್ಲಿ ಹೋಗ್ತಿದೆ. ಇವತ್ತು BJP ನೇರ ಹೊಣೆ ಆಗ್ತಾ ಇದ್ದಾರೆ. ಬಡವರು ವಿರೋಧಿ BJP ಅವರು. BJP